ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ನನಗೆ ಇವತ್ತು ಒಂದು ಆರ್ಡರ್ ಇತ್ತು ಮೇಕಪ್ದು. ಹಾಗಾಗಿ ಇವಾಗ ಟೈಮ್ ಬಂದುಬಿಟ್ಟು ಲೈಟ್ ಇದೆ, ರಿಫ್ಲೆಕ್ಟ್ ಆಗುತ್ತೆ. ಸೊ ಟೈಮ್ ಬಂದುಬಿಟ್ಟು 6:30 ಆಗಿದೆ. ನಾನು 5:30ಗೆ ಎದ್ದು ನೀರೊಳಗೆ ಉರಿ ಹಾಕ್ಬಿಟ್ಟು ಇವಾಗ ಸ್ನಾನ ಎಲ್ಲ ಮಾಡ್ಕೊಂಬಂದೆ. ಫುಲ್ ಕಸ ಗುಡಿಸಿ ನೆಲ ಎಲ್ಲ ತೊಳೆದು ರಂಗೋಲೆಲ್ಲ ಹಾಕಾಯಿತು. ಇವಾಗ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಪೂಜೆ ಮಾಡಿಬಿಟ್ಟು ಇನ್ನೇನಿದ್ರು ಹೊರಡಬೇಕು ಅಷ್ಟೇ. ಸೊ 7 o'clock ಒಂದು ಬಸ್ ಇದೆ ಆ್ಯಂಡ್ 7:30 ಒಂದಿದೆ ಅರಸೀಕೆರೆಗೆ. ನನ್ನ ಬ್ಯಾಗ್ನೂ ಸಹ ನೈಟೇ ರೆಡಿ ಮಾಡಿ ಎಲ್ಲ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಪಾಪು ಮಲಗಿದ್ದಾನೆ, ನಿಧಾನ ಅಷ್ಟರಲ್ಲಿ ಪೂಜೆ ಮಾಡಬೇಕು. ಇವಾಗ ಶುಕ್ರವಾರ ಅಲ್ಲ, ವಾರ ಮಾಡಬೇಕಿತ್ತು. ಹಾಗಾಗಿ ಇವಾಗ ಬೇಗನೆ ಎದ್ದು ಎಲ್ಲ ಕೆಲಸ ಮಾಡಿಕೊಂಡು ನೆಮ್ಮದಿಯಾಗಿ ಹೋಗ್ಬೋದು, ಮನೆ ಕ್ಲೀನಾಗಿದ್ದರೆ, ನನಗೆ ಎಸ್ಪೆಷಲಿ. ಸೊ ಹಂಗಾಗಿ ಇವಾಗ ಪೂಜೆ ಮಾಡ್ಕೊಳ್ಳೋಣ. ಆ್ಯಂಡ್ ಆಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಸ್ಕಿನ್ ಕೇರ್ ಏನೂ ಮಾಡಿಲ್ಲ, ಜಸ್ಟ್ ಹಂಗೆ ವಿಭೂತಿ ಎಲ್ಲ ಧರಿಸ್ಕೊಂಡು ಇವಾಗ ಪೂಜೆ ಮಾಡಬೇಕಷ್ಟೆ. ಆ್ಯಂಡ್ ನನ್ನ ಔಟ್ಫಿಟ್ನ ತೋರಿಸ್ತೀನಿ ಆಮೇಲೆ. ನೋಡಿ, ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಪೂಜೆ ಮಾಡಿಕೊಂಡು ನೆಕ್ಸ್ಟು ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಪೂಜೆ ಎಲ್ಲ ಮಾಡಾಯಿತು. ನೋಡಿ, ನೆಕ್ಸ್ಟು ನಾನಿವಾಗ ನನ್ನ ಸ್ಕಿನ್ ಕೇರ್ ಮತ್ತು ಏನು ರೆಡಿ ಆಗಬೇಕು ಅದನ್ನೆಲ್ಲ ನೀಟಾಗಿ ಒಂದು ಸಲ ರೀಚೆಕ್ ಮಾಡ್ಕೊಳ್ತೀನಿ. ಸೊ ಇವತ್ತಿನ ವರ್ಕ್ ಹೇಗೆ ಅನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ನಾನು ಆದಷ್ಟು ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಪಾಪು ಇದಂಡ. ಚಿನ್ನಮ್ಮ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಚಿನ್ನಮ್ಮ. ಅಯ್ಯೋ, ಮಲಗಿ, ತಿರುಗಿ ಈ ಕಡೆ. ಹಿಂಗೆ ನಮಸ್ಕಾರ ಮಾಡೋದು ಹೆಂಗೆ? ಏನಂತೀರ ಜಿಜ್ಜಿಗೆ? ಹಾಂ, ಚಾಕಿ. ಏನು ಚಾಕಿ? ಸೊ ಅವನಿಗೆ ಎದ್ದ ತಕ್ಷಣ ದೇವ್ರ ಮನೆ ಏನಾದರೂ ಓಪನ್ ಇದ್ದರೆ ಬಂದುಬಿಟ್ಟು ಹಿಂಗೆ ನಿಂತ್ಕೊಳೋದು, ಕೈ ಮುಗಿಯೋದು ಅಥವಾ ಏನಾದರೂ ಮಾಡ್ತಿರ್ತಾನೆ ಕಿತಾಪತಿ ಕೆಲಸನ. ಚಿನ್ನಮ್ಮ ಇಲ್ಲಿ ತಿರುಗಿ, ಈ ಕಡೆ ತಿರುಗಿ. ಇಲ್ಲಿ ಫೋಟೋ ಇಲ್ಲಿ ನೋಡಿ, ನಮಸ್ಕಾರ ಮಾಡಿ. ಅಡ್ಬಿಡಿ ಜಿಜ್ಜಿಗೆ. ಜಾಣ ಅದರಲ್ಲೆಲ್ಲ. ದೇವ್ರ ಮನೆಯದು ದೇವ್ರ ವಿಷಯ ಅಂದರೆ ಚೆನ್ನಾಗಿ ಇದು ಮಾಡ್ತಾನೆ. ಇವಾಗ ಅವ್ರ ಅಜ್ಜಿ ಹತ್ರ ಬಿಟ್ಬಿಟ್ಟು ನಾನು ಸ್ವಲ್ಪ ಎಲ್ಲ ರೆಡಿ ಆಗಬೇಕು, ಹೇರ್ ಡ್ರೈ ಮಾಡ್ಕೊಳ್ಬೇಕು. ಸೊ ಏರ್ ವಾಶ್ ಎಲ್ಲ ಮಾಡಿದ್ದೆ, ಇವಾಗ ಹೇರ್ ಡ್ರೈ ಮಾಡ್ಕೊಬೇಕು. ಅವನನ್ನು ಅವ್ರ ಅಜ್ಜಿ ಹತ್ರ ಏನಾದರೂ ಬಿಟ್ಬಿಟ್ಟು ಬನ್ನಿ ಗೆಟ್ ರೆಡಿ ವಿತ್ ಮೀ ಅಂದರೆ ಮಾಡ್ತೀನಿ, ನೋಡೋಣ. ಸ್ವಲ್ಪ ಸರಮ್ ಹಾಕ್ಕೊಳ್ತೀನಿ. ಸೊ ಡ್ರೆಸ್ ಮೀ ಯಾವುದು ಜಾಸ್ತಿ ಆಯ್ತು ಅನ್ಸುತ್ತೆ. ಒಂದು 70% ಟ್ರೈ ಮಾಡ್ಕೊಂಡಿದ್ದೀನಿ, 25% ಮಾಡ್ಕೊಂಡಿಲ್ಲ. ಬಿಕಾಸ್ ಹೋಗುವಾಗ ಟ್ರಾವೆಲಲ್ಲಿ ಯಾರಾಡ್ಬಿಡುತ್ತೆ ತುಂಬ. ಮೈ ಏರ್ಫಾಲ್ ಇಷ್ಟ. ಇವಾಗ ಸದ್ಯಕ್ಕೆ ಸ್ವಲ್ಪ ಅಷ್ಟೇ ಡ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಫುಲ್ ಕೈಯೆಲ್ಲ ಡ್ರೈ ಅನಿಸುತ್ತೆ ಆಫ್ಟರ್ ಸ್ನಾನ ಎಲ್ಲ ಮಾಡ್ಕೊಂಡ್ಬಂದಮೇಲೆ. ಅದಕ್ಕೆ ಸದ್ಯಕ್ಕೆ ಬಾಡಿ ಲೋಷನ್ ಖಾಲಿಯಾಗಿದೆ. ನಿವಿಯಾ ಪಾಂಡ್ಸ್ದು ಒಂದು ಪ್ಯಾಕೆಟ್ ಇತ್ತು, ಯಾವುದಕ್ಕೂ ಬಂದಿದ್ದು ಎಕ್ಸ್ಟ್ರಾ, ಅದನ್ನೇ ಅಪ್ಲೈ ಮಾಡ್ಕೊಳ್ತೀನಿ. ಫೋನ್ನ ಹೋಲ್ಡ್ ಮಾಡೋದೇ ಕಷ್ಟ. ಸೆವೆನ್ ಓ ಕ್ಲಾಕಿಂದ ಬಸ್ಗೆ ಹೋಗೋಕ್ಕಾಗಲ್ಲ, 7:30 ಬಾಣವಾರ ಗಾಡಿ. ಆದರೂ ಹೋಗೋಕ್ಕೆ ಬೇಗ ರೆಡಿ ಆಗೋಣ. ಇನ್ನೇನಿಲ್ಲ, ಸ್ವಲ್ಪ ಸ್ಕಿನ್ ಕೇರ್ ಏನಾದ್ರು ಮಾಡಿಕೊಂಡು ಹೊರಟ್ರೆ ಮುಗ್ದೋಗೋಯ್ತು. ಸ್ವಲ್ಪ ಮಾಯ್ಶ್ಚರೈಸರ್ ಹಚ್ಕೊತಾ ಇದ್ದೀನಿ. ಇದು ಫೇಸ್ಗೆ ಬಾಡಿಗೆ ಎಲ್ಲ ಹಚ್ಕೊಬೋದು, ಪ್ರಾಬ್ಲಮ್ ಇಲ್ಲ. ಟ್ರಾವೆಲಲ್ಲಿ ಹಿಂದೆ ಕೈಯೆಲ್ಲ ರಫ್ ಇಲ್ಲಾದರೆ ಇವಾಗ ಬಾಚೆಲ್ಲ ಹಾಕ್ಕೊಂಬೋದಲ್ಲ.
ಸೊ ಇದಾಗ ಹಾಕ್ಕೊಳ್ತೀನಿ ರೋಸ್ ಗೋಲ್ಡ್. ಇನ್ನು 7 o'clockಗೆ ಒಂದು 5 minutes ಇದೆ. ವಾಚ್ ಹಾಕ್ಕೊಳ್ಳೋಕ್ಕೆ ಆಗ್ತಿಲ್ವಲ್ಲ. ಓಕೆ, ಸೊ ವಾಚ್ ಹಾಕ್ಕೊಂಡೆ ಆ್ಯಂಡ್ ಒಂದು ಬ್ಯಾಂಗಲ್ ಹಾಕ್ಕೊಳ್ತೀನಿ. ಜಸ್ಟ್ ಹಂಗೆ ನನಗೆ ಕ್ಲಿಪ್ ಹಾಕ್ಕೊಳ್ತೀನಿ ಅಷ್ಟೇ. ಸೊ ಇದು ಏನೇನು ಹೇರ್ ಸ್ಟೈಲ್ ಇಟ್ಕೊಳ್ಳ. ಇವಾಗ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ. ನಂದು ಈ ಟೈಮಲ್ಲಿ ಸ್ವಲ್ಪ ಡ್ರೈದು ಅನಿಸುತ್ತೆ, ಸೊ ಅದಕ್ಕೆ ಇದು ನಿವಿಯಾದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಎಮರ್ಜೆನ್ಸಿ ಈ ಥರ ಪ್ಯಾಕೆಟ್ ಇದ್ದರೆ ತುಂಬಾ ನೆನಪಾಗುತ್ತೆ. ಇವಾಗ ಮೊಸರು ಹಚ್ಕೊಂಡಾಯ್ತು. ಸನ್ಸ್ಕ್ರೀನ್ ಹುಡುಕ್ತಾ ಇದ್ದೀನಿ. ಸೊ ಸ್ಟಿಕ್ಕರ್ಸ್ ಸಿಕ್ತು. ಸೊ ಸನ್ಸ್ಕ್ರೀನ್ ಅಂದು ಮತ್ತೆ 2 ಫಿಂಗರ್ ಸ್ಟೆಪ್ಪಲ್ಲ ಹಚ್ಕೊಳ್ಳೋಣ. ಹಚ್ಕೊಂಡಾಯ್ತು, ಇಟ್ಕೊಳ್ಳೋಣ. ನಾನು ಲಿಪ್ಸ್ಟಿಕ್ ಹಾಕ್ಕೊಂಡ್ಬಿಡ್ತೀನಿ. ನೆಮ್ಮದಿಯಾಗಿ ವೀಡಿಯೋಸ್ ಮಾಡ್ಕೊಳ್ತಾ ಇದ್ದೀನಿ ಅನಿಸುತ್ತೆ ಇವಾಗ. ಸೊ ಇವಾಗ ಆಲ್ ಟೈಮ್ ಫೇವ್ರೆಟ್ಟು ಸ್ವಿಸ್ ಬ್ಯೂಟಿ ಅದು ಸ್ಯಾಟಿನ್ ಕಂಫರ್ಟ್ ಲಿಪ್ಸ್ಟಿಕ್. ಈಗ ಅಪ್ಲೈ ಮಾಡ್ಕೊಳ್ಳೋಣ. ಲಿಪ್ ಬಾಮ್ ಬೆಳಗ್ಗೆನೇ ಹಾಕಿದ್ದೆ ಕ್ಲೀನ್ ಮಾಡುವಾಗ. ಸ್ವಲ್ಪ ನ್ಯೂಡ್ ಶೇಡ್ಸ್. ಆಲ್ರೆಡಿ. ಸೊ ಔಟ್ಫಿಟ್ ಚೆಕ್ ಮಾಡೋಣ ಬನ್ನಿ. ಔಟ್ಫಿಟ್ ಹೆಂಗಿದೆ ಅಂತ ತೋರಿಸ್ತೀನಿ. ಓಕೆ, ಫೈನಲಿ ನಾನು ರೆಡಿ ಆದೆ. ದಿಸ್ ಈಸ್ ಮೈ ಔಟ್ಫಿಟ್ ಟುಡೇ. ಆ್ಯಂಡ್ ಒಂದು ಆ್ಯಂಕಲ್ ಫಿಟ್ ಬರೋ ಥರದ್ದು ಒಂದು ಲೆಗ್ಗಿನ್ ಹಾಕಿದ್ದೀನಿ. ಇದು ಆ್ಯಕ್ಚುಲಿ ಫ್ರಾಕ್ ಚೆನ್ನಾಗಿದೆ, ಕಾಟನ್ನು. ಬಟ್ ನಾನು ಹಳ್ಳಿ ಸೈಡೆಲ್ಲ ಓಡಾಡ್ತೀನಲ್ಲ, ಸೊ ಹಾಗಾಗಿ ಫ್ರಾಕ್ ಥರ ಹಾಕ್ಕೊಳ್ಳಲ್ಲ, ಯಾವಾಗಲೂ ಲೆಗ್ಗಿನೆಲ್ಲ ಯೂಸ್ ಮಾಡ್ತೀನಿ. ಚೆನ್ನಾಗಿದೆ ಒಂಥರ. ಆ್ಯಂಡ್ ಈ ಒಂದು ಡ್ರೆಸ್ನ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಯಾರಿಗಾದರೂ ಬೇಕು ಅಂದರೆ ಕಾಮೆಂಟ್ ಮಾಡಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಹಳೆಬೀಡಿಗೆ ಹೋಗಬೇಕು, ನಮ್ಮ ಅಪ್ಪಾಜಿ ಅವ್ರನ್ನ ಬಿಟ್ಕೊಡ್ತಾರೆ ಕೇಳಿದ್ರೆ. ಇವಾಗ ಅವ್ರ ಹತ್ರ ಹಳೆಬೀಡಿ ಬಿಟ್ಟಿಸ್ಕೊಂಡು ಸೊ ಬಸ್ ಕ್ಯಾಚ್ ಮಾಡ್ಕೊಂಡು ಹೋಗಬೇಕು. ಆಲ್ಮೋಸ್ಟ್ ಒಂದು 8:30 ಅಷ್ಟರಲ್ಲಿ ರೀಚ್ ಆಗೋಣ ಅಂತ ಬೇಗ ಬೇಗ ಹೊರಟಿದ್ದೀನಿ. ಆ್ಯಂಡ್ ಮನೆಗೆ ಬಂದಾಗ ಮನೆ ಕೆಲಸಗಳಾಗಿದ್ದರೆ ಸ್ವಲ್ಪ ಆರಾಮಾಗಿ ಫೀಲ್ ಆಗುತ್ತೆ ಅಂತ. ಬನ್ನಿ ಇವಾಗ ಹಳೆಬೀಡಿಗೆ ಹೋಗಬೇಕು. ನಮ್ಮ ಅಪ್ಪಾಜಿ ಅವ್ರಿಗೆ ಫೋನ್ ಮಾಡ್ತೀನಿ. ನನ್ನ ಕರೆನ್ಸಿ ಖಾಲಿಯಾಗಿತ್ತು. ನನಗೆ ಹೊರಗಡೆ ಎಲ್ಲ ಹೋದಾಗ ಏರ್ಟೆಲ್ ಸಿಗೋದೇ ಇಲ್ಲ 5G. ಸೊ ಹಂಗಾಗಿ ಪೋರ್ಟ್ ಮಾಡ್ಸೋಣ ಅಂತ ಪೋರ್ಟ್ ಮೆಸೇಜ್ ಆಗಿದ್ದೆ. ಬಟ್ ನನ್ನ ಕರೆನ್ಸಿ ಖಾಲಿಯಾಗಿ ಆಲ್ರೆಡಿ ನೆನ್ನೆಗೆ ಇನ್ಕಮಿಂಗ್ ಬರ್ತಿಲ್ಲ. ಒನ್ ಡೇ ಅಷ್ಟೇ ಇನ್ಕಮಿಂಗ್ ಕೊಡೋದು ಏರ್ಟೆಲ್. ಇವತ್ತು ಬೇಕಲ್ಲ ಅಲ್ಲೆಲ್ಲ ಹೋದಾಗ ಕ್ಲೈಂಟ್ಸಿಗೆ ಕಾಲ್ ಮಾಡೋಕ್ಕೆ, ಅದಕ್ಕೆ ಇವಾಗ ಕರೆನ್ಸಿ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಲಾಸ್ಟ್ ಒಂದು ವೀಕ್ ಇದೆ ಅಂದಾಗ ಪೋರ್ಟ್ ಮಾಡಿಸ್ಬೇಡ ಅಂದ್ಕೊಂಡಿದ್ದೀನಿ. ಬಿಕಾಸ್ ತುಂಬ ಕಡೆ ಹೋದಾಗ ನಂಗೆ ಜಿಯೋ ನೆಟ್ವರ್ಕೇ ಏರ್ಟೆಲ್ ನೆಟ್ವರ್ಕೇ ಸಿಗೋಲ್ಲ. ಎಲ್ಲ ಕಡೆ ಜಿಯೋ ಇದೆ. ಹಾಗಾಗಿ ಇವಾಗ ಹೋಗೋಣ. ಮನೆಯೆಲ್ಲ ಫುಲ್ ಕ್ಲೀನಾಗಿದೆ, ತೋರಿಸ್ತೀನಿ ಅನ್ಸುತ್ತೆ. ಬನ್ನಿ. 7 ಗಂಟೆ ಫುಲ್ ಮನೆ ಕ್ಲೀನೆಲ್ಲ ಆಯಿತು. ಅಡುಗೆ ಮನೆಯೂ ಅಷ್ಟೇ ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಇನ್ನೇನಿಲ್ಲ ಕೆಲಸ, ಸ್ವಲ್ಪ ಬೇಗ ಬೇಗ ರೆಡಿ ಹಾಕಿ ಹೋಗೋದಷ್ಟೇ. ರೂಮ್ ಸಹ ಒಂದು ಬೆಡ್ಶೀಟ್ ಅಷ್ಟೇ ಇದ್ದಿದ್ದು ಪಾಪು ಇದ್ಮೇಲೆ ಕ್ಲೀನ್ ಮಾಡ್ಕೊಂಡಿದ್ದೀನಿ.
ಪಾಪುಗೆ ಹಾಲೆಲ್ಲ ಕೊಟ್ಟೋಗೋಣ ಅಂತ ಹಾಲು ಕಾಯಿಸ್ತೀನಿ. ನನ್ನ ಸಾಂಬಾರಿತ್ತು, ಸಾಂಬಾರನ್ನು ನೀಟಾಗಿ ಕಾಯಿಸಿಟ್ಟು ಹೋಗ್ತಾ ಇದ್ದೀನಿ. ಅಂದರೆ ಈವ್ನಿಂಗಿಗೆ ಆಗುತ್ತೆ ಅಂತ. ಎಕ್ಸಾಕ್ಟಾಗಿ 8 ಗಂಟೆಗೆ ನಾನು ಜಾಬ್ಗಲ್ಲಿ ರೀಚ್ ಆಗಿದ್ದೆ. ಆ್ಯಂಡ್ ನನ್ನ ಕ್ಲೈಂಟಿಗೆ ಕಾಲ್ ಮಾಡಿದ್ದೆ, ಒಂದು 10 ಮಿನಿಟ್ಸ್ ಯಾರನ್ನಾದ್ರೂ ವೆಹಿಕಲ್ ಕಳಿಸ್ತೀನಿ ಅಂದರು. ಅಲ್ಲಿ ಕೇಳಿದಾಗ ಬಸ್ಗಳು ಯಾವುದೂ ಆ ಸೈಟಿಗಿಲ್ಲ 10 o'clock ಅಂದರು. ಹಾಗಾಗಿ ಕಳಿಸ್ತೀನಿ ಅಂತ ಹೇಳಿದ್ರು. ಆವಾಗ ಅವ್ರ ಕಡೆ ಹುಡುಗ ಒಬ್ಬರು ಬಂದರು. ಹೆವಿ ಚಳಿ ಇತ್ತು. ಬೈಕಲ್ಲಿ ಹೋಗುವಾಗ ನನಗಂತೂ ಸಖತ್ ಅನ್ಕಂಫರ್ಟಬಲ್ ಅನ್ಸೋದು, ಅಷ್ಟು ಚಳಿ ಇತ್ತಪ್ಪ. 8:30 ಆದ್ರೂ ತುಂಬಾ ಚಳಿ ಇತ್ತು. ಆ್ಯಂಡ್ ಇವ್ರನ್ನ ಮಾಡಿದ್ದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಯಾಕೆ ಅಂದರೆ ಅವ್ರಿಗೆ 10 ಮಿನಿಟ್ಸ್ ಸಹ ಟೈಮ್ ಕೊಡಲಿಲ್ಲ. ಅಷ್ಟು ಬಂದು ಬೇರೆಯವ್ರ ಮನೆಗೆ, ಅವ್ರ ರಿಲೇಟಿವ್ಸ್ ಮನೆಗೆ ಹೋಗಿದ್ರು ರೆಡಿ ಆಗೋದಕ್ಕೆ. ಹೊಸ ಮನೆ ಹತ್ರ ಬೇಡ, ತುಂಬ ಬೇಗ ಮತ್ತೆ ಹಂಗೆ ಅರ್ಜೆಂಟ್ ಮಾಡ್ತಾರೆ ಅಂತ ಹೋದ್ರು. ಅಲ್ಲಿಗೂ ಬಂದು ಬಾಗಿಲು ತೊಟ್ಟವರು ಕರಿತಾನೆ ಇರೋರು. ಅಂದರೆ ಈಗ ನಮ್ಮ ಸೈಡ್ ಹೆಂಗಾಗುತ್ತೆ ಅಂದರೆ, ಇನ್ನೊಂದು ಕಡೆ ಏನಾದರೂ ಫಂಕ್ಷನ್ ಇದ್ದರೆ ಒಂದಾದ್ಮೇಲೆ ಒಂದು ತಿಂಡಿ ಟೈಮ್ಗೆ, ಊಟದ ಟೈಮ್ಗೆ ಅಂತ ಅಂದ್ಕೊಂಡು ಬಂದು ಹೋಗ್ತಾನೆ ಇರ್ತಾರೆ. 10 ಗಂಟೆಯಿಂದನೂ ಸ್ಟಾರ್ಟ್ ಮಾಡಿಬಿಡ್ತಾರೆ ಹೊಸ ಮನೆಗಳಿಗೆಲ್ಲ. ಫೈನಲ್ ಅವರಿಗೆ 15 ಮಿನಿಟ್ಸಲ್ಲಿ ಆದಷ್ಟು ಫಸ್ಟ್ ನಾನು ಏನು ಸ್ಕಿನ್ ಪ್ರಿಪ್ರೇಷನ್ ಇರುತ್ತೆ ಅದನ್ನು ವಿಡಿಯೋ ಇನ್ಸ್ಟಾಗ್ರಾಮ್ಗೆ ತಗೊಂಡಿದ್ದೀನಿ. ಪ್ರತಿಯೊಂದು ನನಗೆ ಸೀನಿಯರ್ ಆಗಬೇಕು, ಅದು ಅಬ್ಸರ್ವ್ ಆಗೋಕ್ಕೆ ಮೇಕಪ್ ಮಾಡುವಾಗ ಇರಲಿ. ಆ್ಯಂಡ್ ಇನ್ನೊಂದು ಹೇಳೋದೇನಂತಂದರೆ, ನಿಮಗೆ ಫೇಶಿಯಲ್ ಹೇಳಿದ್ರೆ ಲಾಸ್ಟಿಗೆ ಅರ್ಜೆಂಟ್ ಆಯಿತು ಅಂತಿದ್ದರೆ ತುಂಬಾ ಚೆನ್ನಾಗಿ ಆಗ್ಬಿಟ್ಟು ಇವರಿಗೆಲ್ಲ ಚೆನ್ನಾಗಿತ್ತು. ಸ್ವಲ್ಪ ಫೇಶಿಯಲ್ ಎಷ್ಟು ಚೆನ್ನಾಗಿ ಆ್ಯಕ್ಚುಲಿ ಸೀನಿಯರ್ ಅದೇನೆ ನಿಮ್ಮ ನಾನು ಡಿಗ್ರಿ ಕಾಲೇಜಿಗೆ ಹೋಗುವಾಗ ಒಂದಿನ ಸಿಟ್ಟು ಮಾಡೋದು ಚೆನ್ನಾಗಿ. ಅದು ನನಗೆ ತುಳೇನು ಇಷ್ಟೊಂದು ಸಿಟ್ಟು ಮಾಡ್ತಾಳೆ ಹುಡುಗಿ ಅಂದಳಿಗೆ ಆ ಥರ ಮೇಕಪ್ ಎಲ್ಲ ಮಾಡಿಕೊಟ್ಟೆ. ಸಪ್ಪತ್ತಾಗಿ ಫ್ರೆಂಡ್ಶಿಪ್ ಆದಮೇಲೆ ತುಂಬ ರೇರಾಗಿ ಮಾತಾಡಿಸ್ತಿದ್ರು. ತುಂಬ ಒಂಥರ ಸೋಲಿಗೆ ತುಂಬ ಕನೆಕ್ಟ್ ಆಗೋ ಥರ ಇರೋದು. ಚೆನ್ನಾಗಿ ಏನೇ ಇದ್ರೂ ಡೈರೆಕ್ಟಾಗಿ ಹೇಳೋದು, ಓಪನ್ನಾಗಿ ಮಾತಾಡೋದು ಎಲ್ಲದೂ ಮಾಡ್ತಾಳೆ. ನನಗೆ ನನ್ನ ಥರನೇ ಇದೇ ಥರ ಓಪನ್ ಅಪ್ಪಲ್ಲಿ ಇದ್ದರೆ ತುಂಬಾ ಇಷ್ಟ ಆಗುತ್ತೆ. ಬಿಕಾಸ್ ನಂಗೆ ಆ್ಯಟಿಟ್ಯೂಡ್ ತೋರಿಸೋರು, ಜಂಬ ಪಡೋರು ಅದೆಲ್ಲ ನಂಗೆ ನಿಜವಾಗ್ಲೂ ಇಷ್ಟ ಆಗೋಲ್ಲ. ನಂಗೆ ಆಲ್ಮೋಸ್ಟ್ ಎಷ್ಟು ಜನ ಎಲ್ಲ ನನಗೆ ಅಂದರೆ ಒಂದು ಇಂಡೈರೆಕ್ಟಾಗಿ ಫ್ರೆಂಡ್ಸ್ ಆಗಿದ್ದಾರೆ. ಎಲ್ಲರೂ ಅಷ್ಟೇ ಆಯಿತು. ಆ್ಯಂಡ್ ಒಂದು ಕಂಫರ್ಟಬಲ್ ಫೀಲ್ ಮಾಡ್ತಾರಲ್ಲ, ಎಲ್ಲರೂ ಹೋದ ಕ್ಲೈಂಟ್ಸ್ಗಳು ನಂಗೆ ನಮ್ಮನೆ ಥರನೇ ಫೀಲ್ ಆಗುತ್ತೆ. ಎಸ್ಪೆಷಲಿ ನನಗೆ ನನ್ನ ಫ್ರೆಂಡ್ಸ್ ನಮ್ಮವರೇ ನಮ್ಮ ಜೊತೆ ಒಂದೊಂದ್ಸಲ ಸ್ವಲ್ಪನೂ ಭೇದ ಭಾವ ಅನ್ನಂಗೆ ಅನ್ಸಲ್ಲ. ನಾನು ಎಲ್ಲೋ ಹೋಗಿಷ್ಟು ಏನೋ ಕೆಲವೊಂದು ಶೇರ್ ಮಾಡ್ಕೊಳ್ಳೋಂಥದ್ದು ಕಸಿನ್ಸು ಅಥವಾ ಹೆಲ್ತ್ ಬೇಕಾದಾಗ ಎನಿವನ್ ಆಗಿರ್ಬೋದು. ಫ್ರೆಂಡ್ಶಿಪ್ ಇದೆಯಲ್ಲ, ಆ ಥರ ಫ್ರೆಂಡ್ಶಿಪ್ ನಿಜವಾಗ್ಲೂ ಚಂದ ಅಲ್ಲ. ಅವಳು ಹಿಂದಿನ ದಿನನೇ ಬಂದು ಉಳ್ಕೊ ನಮ್ಮ ಜೊತೆ ಅಂತ. ಆ್ಯಂಡ್ ಇವತ್ತಿಗೂ ಅಷ್ಟೇ ನನಗೆ ಅಲ್ಲೂ ಅಷ್ಟೇ ತುಂಬ ಜನಕ್ಕೆ ಟೈಮ್ ಇರಲ್ಲ, ಸರಿಯಾಗಲ್ಲ ಇದೆ, ಅದಕ್ಕೆ ನೀನೇ ಮಾಡ್ಕೊಡ್ಬೇಕು, ನಾನೇ ನೆಕ್ಸ್ಟ್ ಆ್ಯಂಡ್ ಸಜೆಸ್ಟ್ ಮಾಡಿ. ಆ್ಯಂಡ್ ಅವರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ನನಗೆ. ಲೈಕ್ ಅವ್ರ ಥರ ಕೆಲವೊಬ್ರು ಫ್ರೆಂಡ್ಸ್ ಆಫ್ಟರ್ನೂ ರೆಡಿ ಆಗ್ತಾಯಿದ್ರು ಸಹ ಅವರು ನಾನು ವಿಡಿಯೋದೆಲ್ಲ ಬಂದಿರ್ತೀನಿ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಆ್ಯಂಡ್ ಆರಾಮಾಗಿ ಕೂತ್ಕೊಂಡ್ರೆ ಓವರಾಲ್ ಲುಕ್ ನಾನೆಲ್ಲ ವೀಡಿಯೋಸ್ ಫೋಟೋಸ್ ಹಾಕ್ತೀನಿ. ಅದಕ್ಕೆ ಪೂಜೆ ಆರಾಮಾಗಿ ಕೂತ್ಕೊಂಡು ನೀನು ಅಂತ ಇದ್ದೆ. ಪಾಪ ಅವಳಿಗೂ ನಿದ್ದೆ ಇಲ್ದಲೆ ಇಬ್ಬರೂ ಅಷ್ಟೇ ಬೇಗ ಮಾಡಿಕೊಡಿ ಅಂತ ಹೇಳ್ತಾಯಿದ್ರು. ತುಂಬ ಚೆನ್ನಾಗಿ ಒಂದು ಔಟ್ಪುಟ್ ಬಂದಿತ್ತು. ಸೊ ಫೈನಲಿ ವಿಡಿಯೋನ ಹಾಕ್ತೀನಿ. ತುಂಬ ನಿಮಗೂ ಬೋರಿಂಗ್ ಅನಿಸ್ಬಿಡುತ್ತೆ ಇಲ್ಲ ಅಂದರೆ ವಿಡಿಯೋ ತುಂಬ ಲೆಂತ್ ಆದರೆ. ಆ್ಯಂಡ್ ಸ್ಯಾರಿ ಎಲ್ಲ ಫಸ್ಟೇ ಪ್ಲೇಟ್ಸ್ ಮಾಡಿಕೊಂಡಿದ್ದೆ, ಬೇಗ ವೇರ್ ಮಾಡಿಕೊಟ್ಟೆ. ಸ್ಯಾರೀಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಹಾಸನಲ್ಲಿ ಬೆಸ್ಟ್ ಬ್ರೈಡ್ಸ್ಗಳಿಗಾಗಿರ್ಬೋದು, ಎನಿ ಅಕೇಶನ್ಸ್ ನಿಮ್ಮ ಬಡ್ಜೆಟ್ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂದರೆ ನಾನು ನಮ್ಮ ಹಾಸನಲ್ಲಿ ತುಂಬಾ ಸ್ಯಾರೀಸ್ಗಳು ಪರ್ಚೇಸ್ಗೆ ಸಜೆಸ್ಟ್ ಮಾಡ್ತೀನಿ. ಅಂದರೆ ಗೊತ್ತಿಲ್ಲದೆ ಇರೋರು ವೀಡಿಯೋಸ್ ನೋಡ್ತಿದ್ರೆ. ಯಾಕೆ ಅಂತಂದರೆ ಕ್ವಾಲಿಟಿ ವೈಸ್ ಆಗಿರ್ಬೋದು ಆ್ಯಂಡ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ. ಬೆಂಗಳೂರಿಗಿಂತ ಏನು ಕಮ್ಮಿ ಇಲ್ಲ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಇವಳದು ಸ್ಯಾರಿ ಹಾಸನಲ್ಲೇ ಪರ್ಚೇಸ್ ಮಾಡಿದ್ದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಸ್ಯಾರಿನೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದು ಬಂದುಬಿಟ್ಟು ಮಧು ಸಿಲ್ಕಲ್ಲಿ ಬೈ ಮಾಡಿ ತಂದೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ಬ್ಲಷ್ ಎಲ್ಲ ಅವಳಿಗೆ ಅಪ್ಲೈ ಮಾಡಿಕೊಡ್ತಾಯಿದ್ದೆ. ಸ್ವಲ್ಪ ಕಮ್ಮಿ ಹಾಕೆ ಅಂತ ಇದ್ಲು. ನಾನು ಯಾರಿಗೂ ಇವತ್ತಿನ ತನಕ ಜಾಸ್ತಿ ಹಾಕಿಲ್ಲ, ಕಮ್ಮಿನೇ ಹಾಕೋದು, ವರಿ ಮಾಡ್ಕೊಂಬೇಡ ಅಂತ ಹೇಳ್ತಾಯಿದ್ದೆ. ಮಾತಾಡ್ಕೊಂಡು ಆರಾಮಾಗಿ ಮೇಕಪ್ ಮಾಡಿಕೊಡ್ತಾಯಿದ್ದೆ. ಸೊ ಫೈನಲಿ ಅವಳದು ಔಟ್ಪುಟ್ ಹೆಂಗೆ ಬಂದಿತ್ತು ರಿಸಲ್ಟ್ ಅಂತ ಇವಾಗ ನಾನು ಹಾಕ್ತೀನಿ. ನೋಡಿ ನಗಾಡ್ಕೊಂಡೇ ವರ್ಕ್ ಮಾಡ್ತಾಯಿದ್ದೆ. ಒಂಥರ ಅದೇ ಖುಷಿ ನನಗೆ ವರ್ಕ್ ಮಾಡುವಾಗ, ಒಂಥರ ಕಂಫರ್ಟ್ ಇರುತ್ತೆ. ಆ್ಯಂಡ್ ಯಾವುದೇ ರೀತಿ ಟೆನ್ಷನ್ ಇರಲಿಲ್ಲ. ಲಿಪ್ ಲೈನರ್ ಎಲ್ಲ ಹಾಕ್ಬಿಟ್ಟು ಇವಾಗ ಲಿಪ್ಸ್ಟಿಕ್ನ ನಾನು ಬ್ರಷಲ್ಲಿ ಹಾಕ್ತಾಯಿದ್ದೆ. ಸೊ ಔಟ್ಲುಕ್ ನಾನು ಇವಾಗಲೇ ಹಾಕ್ತೀನಿ. ಸೊ ತುಂಬ ನಿಮಗೂ ವಿಡಿಯೋ ಡ್ರ್ಯಾಗ್ ಮಾಡಿದ್ರೆ ತುಂಬ ಬೇಜಾರಾಗುತ್ತೆ ಅಲ್ಲ, ಅದಕ್ಕೆ ಬೇಗ
ಹಿಂಗೆ ಬಂದಿತ್ತು, ರಿಸಲ್ಟ್ ತೋರಿಸ್ತೀನಿ. ಇವಾಗ ಫುಲ್ ಓವರ್ ಆಲ್ ಮೇಕಪ್ ಆಯಿತು. ಅವಳು ನೋಡ್ಕೊಳ್ಳೋಕ್ಕೆ ಅಂತ ಹೋಗ್ತಾಯಿದ್ಲು. ಮೇಕಪ್ ಎಲ್ಲನೂ ಫಿನಿಶ್ ಆಗಿತ್ತು. ಮೇಕಪ್ ಫಿಕ್ಸರ್ ಮತ್ತು ಒಂದು ಬಿಂದಿ ಇಡೋದಷ್ಟೇ ಬಾಕಿದ್ದಿದ್ದು. ಆ್ಯಂಡಿಗೆ ಹೇರ್ ಸ್ಟೈಲೆಲ್ಲ ಈ ರೀತಿ ಮಾಡಿಕೊಟ್ಟು ಲೋಟಸ್ ಫಿಕ್ಸ್ ಮಾಡಿಕೊಡ್ತಾಯಿದ್ದೆ. ಅವರೆಲ್ಲ ರೆಡಿ ಆಗಿಬಿಟ್ಟು ಹೋದರು. ಇದೆಲ್ಲ ಇನ್ಸ್ಟಾಗ್ರಾಮ್ಗೆ ಹಾಕೋಕ್ಕೆ ಕ್ಯಾಂಡಿಡ್ ವೀಡಿಯೋಸ್ ತೊಗೊಂಡಿದ್ದು. ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ಲು ಅಂತ. ನನ್ನದೇ ದೃಷ್ಟಿ ತಾಗೋದೇನೋ ಅನ್ನೋ ರೀತಿ ಇತ್ತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಆ್ಯಂಡ್ ಇವನ್ನಾದ್ನಿದ್ದೂ ಸಹ ನಾನು ನೆಕ್ಸ್ಟ್ ಹಾಕ್ತೀನಿ. ಅವರ ಒಂದು 15 ಮಿನಿಟ್ಸಲ್ಲಿ ಈ ಲುಕ್ ಕ್ರಿಯೇಟ್ ಮಾಡಿರೋದು. ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದರೆ, ನಾನು ಲಾಸ್ಟಿಗೆಲ್ಲ ಮುಗಿಸ್ಕೊಂಡು ಬರುವಾಗಲೂ ನೋಡಿದಾಗಲೂ ಸೇಮ್ ರಿಸಲ್ಟ್ ಇತ್ತು ಹೊತ್ತಿನಲ್ಲಿ ಬಸ್ಸಿಗೆ. ಆಮೇಲೆ ನಾನು ಒಂದು 3:30ಗೂ ಏನೋ ಅವ್ರ ಫ್ರೆಂಡ್ ಜೊತೆ ಬೈಕಲ್ಲಿ ಬಂದುಬಿಟ್ಟು ಜಾಗಗಳಿಂದ ಹಳೆಬೀಡು ಬಸ್ಗೆ ಬಂದೆ. ಲೇಟಾಗಿ ಬರ್ತೀನಿ ಅಂತ ಜಸ್ಟ್ ಹಳೆಬೀಡಿಗೆ ಬಂದೆ. ಬಸ್ ಸ್ಟ್ಯಾಂಡಿಂದ ಕೆಳಗೆ ಸರ್ಕಲ್ ಹತ್ರ ಹೋಗ್ತಾಯಿದ್ದೀನಿ. ಲೋಯಿ ಅವರು ಒಂದು 10 ಮಿನಿಟ್ಸ್ ಜಾಗದಿಂದ ಬರ್ತೀನಿ ಅಂದರು. ನಾನು ಆಗಲೇ ಕಾಲ್ ಮಾಡಿದಾಗ ಅವ್ರು ಇವೆಂಟ್ ಮುಗ್ದಿರಲಿಲ್ಲ. ಹಾಗಾಗಿ ಇಬ್ಬರು ಒಟ್ಟಿಗೆ ಊರಿಗೆ ಹೋಗ್ತೀವಿ. ಅಲ್ಲೇನೋ ಸ್ವಲ್ಪ ಮೊಬೈಲ್ ಅಂಗಡಿ ಹೋಗಬೇಕು, ಅಲ್ಲಿಗೆ ಇವಾಗ ಹೋಗ್ತಾ ಇದ್ದೀನಿ. ಇವಾಗಿನೂ ಜಸ್ಟ್ ಮನೆಗೆ ಬಂದೆ. 3:40 ಆಯಿತು. ಸಖತ್ ಹೆಡ್ಏಕ್, ತಲೆ ಫುಲ್ ನೋಯ್ತಿದೆ. ಸೊ ರೆಸ್ಟ್ ಮಾಡಬೇಕು. ಆ್ಯಂಡ್ ಇವತ್ತು ಹೋಗಿದ್ನಲ್ಲ ಫಂಕ್ಷನಲ್ಲಿ ಇದನ್ನು ರಿಟರ್ನ್ ಗಿಫ್ಟ್ ಮಾಡಿದರು. ಚೆನ್ನಾಗಿದೆ ಇದು, ತಪಸ್ವಿ ನಿಲಯ ಅಂತ. ಅವ್ರ ಮಗಳು ನೇಮಲ್ಲಿ ಇದು. ಆ್ಯಂಡ್ ಇದನ್ನು ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಓಪನ್ ಮಾಡಿ ತೋರಿಸ್ತೀನಿ. ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಅನ್ನಿಸ್ತಾ ಇತ್ತು. ಸೊ ಇದು ಬಂದುಬಿಟ್ಟು ಈ ರೀತಿ ಇದೆ. ತುಂಬ ಕ್ಯೂಟಾಗಿದೆ. ಗೋಮಾತೆದು ತುಂಬ ಚೆನ್ನಾಗಿದೆ ಇದೆ ನೋಡೋದಕ್ಕೆ. ಸೊ ನಾನು ಅಲ್ಲೆಲ್ಲಾದರೂ ಇಡ್ತೀನಿ. ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. ಈ ರೀತಿದೆಲ್ಲ ಕೊಟ್ಟಾಗ ತುಂಬ ಒಂಥರ ಚೆನ್ನಾಗಿ ಅನಿಸುತ್ತೆ ಫೀಲು. ಸೊ ನನಗಂತೂ ಸಖತ್ತು ಖುಷಿ ಆಯಿತು ನೋಡ್ತಾ ಇದ್ದರೆ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಇಷ್ಟಪಟ್ಟರು, ಮೇಕಪ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ರಿ ಅಂತ. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನನಗೂ ಖುಷಿ ಆಯಿತು. ಬಟ್ ನಮ್ಮ ಸೈಡಲ್ಲಿ ಎಸ್ಪೆಷಲಿ ಲಿಂಗಾಯಟ್ಸ್ ಕಡೆ ಗೃಹ ಪ್ರವೇಶಗಳು ಅಥವಾ ಯಾವುದೇ ಫಂಕ್ಷನ್ ಆಗಲಿ ತುಂಬ ಶಾಸ್ತ್ರಕ್ಕೆ ಆ್ಯಂಡ್ ಅವಾಗವಾಗ ಬಂದು ಹೋಗ್ತಾ ಇರ್ತಾರೆ, ಬೇಗನೆ ಬರ್ತಾರೆ. ಇನ್ನೊಂದು ಬೇರೆ ಲೊಕೇಶನಲ್ಲೂ ಫಂಕ್ಷನ್ಸ್ ಇರುತ್ತಲ್ಲ ಅಲ್ಲಿ ಅಟೆಂಡ್ ಮಾಡೋಕ್ಕೆ. ಸೊ ಹಾಗಾಗಿ ಬೆಳಗ್ಗೆ ಅವ್ರು ಬಂದು ರೆಡಿ ಆಗೋದಕ್ಕೆ 10 ಮಿನಿಟ್ಸು ಸಹ ಟೈಮ್ ಕೊಡಲಿಲ್ಲ. ಹಿಂಗೋ ಫಾಸ್ಟಾಗಿ ಎಲ್ಲ ಮಾಡಿಕೊಟ್ಟೆ. ಅರ್ಜೆಂಟ್ ಮಾಡ್ತಾಯಿದ್ರು. ಅವರಿಗೂ ಪಾಪ ಫುಲ್ಲು ಮಾರ್ನಿಂಗಿಂದ ಸ್ಟ್ರೈನ್ ಆಗಿಬಿಟ್ಟಿತ್ತಂತೆ, ಆಗ್ತಿರ್ಲಿಲ್ಲ ಅವ್ರಿಗೂ. ಬಟ್ ರೆಸ್ಟೇ ಕೊಡಲಿಲ್ಲ, ಬೈತಾಯಿದ್ರು ಬರಲಿಲ್ಲ ಇನ್ನೂ ರೆಡಿಯಾಗಿ ಹೋದ್ರು ಅಂತ. ಸೊ ನಾನು ಒಂದು 15 ಮಿನಿಟ್ಸಲ್ಲಿ ಅವ್ರನ್ನ ರೆಡಿ ಮಾಡಿಕೊಟ್ಟೆ. ಬೇಗ ಸ್ಯಾರಿ ಎಲ್ಲ ಪ್ಲೀಟ್ ಮಾಡಿ ಇಟ್ಕೊಂಡಿದ್ದೆ. ಅವ್ರು ಫೇಸ್ ವಾಶ್ ಎಲ್ಲ ಮಾಡ್ಕೊಂಬರಕ್ಕೆ ಹೋಗಿದ್ರು. ಆ್ಯಂಡ್ ಚೆನ್ನಾಗಿ ರೆಡಿ ಮಾಡಿಕೊಟ್ಟೆ. ಬರುವಾಗ್ಲೂ ಅವ್ರ ಮೇಕಪ್ ಆ್ಯಸ್ ಇಟ್ ಈಸ್ ಬೆಳಿಗ್ಗೆ ಹೆಂಗಿತ್ತು ಮಾಡಿದಾಗ ಹಾಗೆ ಇತ್ತು. ತುಂಬಾ ಖುಷಿಪಟ್ಟರು. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಊಟ ಎಲ್ಲ ಅಲ್ಲೇ ಮಾಡಿಕೊಂಡು ಬಂದೆ ಇವಾಗ. ಸೊ ಎಲ್ಲ ಅನ್ಪ್ಯಾಕ್ ಮಾಡಿ ತೆಗೆದಿಡಬೇಕು ನೆಕ್ಸ್ಟ್ ಬ್ರೈಡಲ್ ವರ್ಕಿಗೆಲ್ಲ ಹೋಗೋದಕ್ಕೆ. ಆ್ಯಂಡ್ ತುಂಬಾ ಚೆನ್ನಾಗಾಯಿತು ಫಂಕ್ಷನ್. ಥ್ಯಾಂಕ್ಸ್ ಟು ಪೂಜಾ ಈ ವಿಡಿಯೋ ಮೂಲಕ. ಅಂತಂದರೆ ಅವಳು ಲಾಸ್ಟ್ ಟೈಮು ನನಗೆ ಫಸ್ಟ್ ಆರ್ಡರ್ ಅವಳೇ ಕೊಡಿಸಿದ್ದು. ಅವ್ರ ರಿಲೇಟಿವ್ಸ್ದು ಬೇಬಿ ಬರ್ತಡೇ ಇದ್ರದ್ದು ಅವ್ರ ಅಮ್ಮ ಮಾಡಿಸ್ಕೊಂಡಿದ್ದು. ಆ್ಯಂಡ್ ಇವಾಗ್ಲೂ ಅಷ್ಟೇ, ಯಾರದೇ ಇದ್ರೂ ಅವಳು ರೆಫರ್ ಮಾಡ್ತಾಳೆ. ಆ್ಯಂಡ್ ನನಗೆ ನೆಕ್ಸ್ಟ್ ಫಂಕ್ಷನ್ಗಳಲ್ಲಿ ನೀನೇ ಮಾಡಿಕೊಡ್ಬೇಕು ಅಂತ ಹೇಳ್ತಾಳೆ. ಅದು ವೀಡಿಯೋಸ್ ಎಲ್ಲ ಹಾಕಿರ್ತೀನಿ. ಇಲ್ಲ ಬೈತಾರೆ ಬೇಗ ಹೋಗಬೇಕು ಅಂತ ಅರ್ಜೆಂಟಲ್ಲಿ ಬೇಗ ಮಾಡಿಸ್ಕೊಂಡು. ಬಟ್ ಓವರಾಲ್ ಲುಕ್ ತುಂಬ ಚೆನ್ನಾಗಿ ಬಂದಿತ್ತು. ಇನ್ನೂ ಟೈಮ್ ಕೊಟ್ಟಿದ್ರೆ ಇನ್ನೂ ಸ್ವಲ್ಪ ಹೇರ್ ಸ್ಟೈಲೆಲ್ಲ ಫಿನಿಶಿಂಗ್ ಮಾಡ್ಬೋದಿತ್ತು. ಬಟ್ ಓಕೆ, ಅರ್ಜೆಂಟ್ ಮಾಡಿದ್ಲು ಆ್ಯಂಡ್ ಚೆನ್ನಾಗಿ ಬಂತು. ಹೋಪ್ ನಿಮಗೂ ಇವತ್ತಿನ ಒಂದು ನನ್ನ ವರ್ಕ್ದು ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಕಮೆಂಟ್ ಮಾಡಿ. ಯಾರಿಗಾದರೂ ಮೇಕಪ್ದು ರಿಕ್ವೈರ್ಮೆಂಟ್ ಇದ್ದರೆ ನಮ್ಮ ಒಂದು ಹಳೇಬೀಡು ಸರೌಂಡಿಂಗ್ಸ್, ಹಳೇಬೀಡು, ಬೇಲೂರು ಅಥವಾ ಹಾಸನ್ ಆದರೆ ನೀವು ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೊಳ್ಬೋದು ಅಂತ ತಿಳಿಸ್ತಾ. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಪಾಪ ಮಲಗಿದಾನಂತೆ. ಎದ್ದ ಮೇಲೆ ನಮ್ಮ ಅಪ್ಪಾಜಿಗೆ ಕರ್ಕೊಂಬಂದು ಅಂದಿದ್ದೀನಿ. ಫುಲ್ ಇಲ್ಲ ಹೆಡ್ಡೇಕು, ಬಿಸಿಲು. ಆ್ಯಂಡ್ ರೆಸ್ಟ್ ಮಾಡೋಕ್ಕಾದರೆ ಇವಾಗ ಮಾಡಬೇಕು. ಬೆಳಿಗ್ಗೆನೇ ಮನೆಯೆಲ್ಲ ಕ್ಲೀನ್ ಮಾಡಿ ವಾರ ಪೂಜೆ ಎಲ್ಲ ಮುಗಿಸೋಗಿದ್ನಲ್ಲ, ಏನೂ ಕೆಲಸ ಇಲ್ಲ ನಂದು. ಇವಾಗ ಸ್ವಲ್ಪ ಹೊತ್ತಾದರೆ ಮಲಗ್ಕೊಳ್ತೀನಿ. ಇಲ್ಲ ಅಂದರೆ ಹಿಂಗೆ ತಲೆನೋವ್ತಾ ಇರುತ್ತೆ. ಬಟ್ ಇವತ್ತು ಹೋಗಲ್ಲ ಅನಿಸುತ್ತೆ, ಬಿಸಿಲಲ್ಲ. ನನಗೆ ಬಿಸಿಲಿಗೆಲ್ಲ ಅಂದರೆ ಬೈಕಲ್ಲಿ ಸ್ಕೂಟಿಲಿ ಬಂದೆ. ಅವರು ನನ್ನ ಫ್ರೆಂಡ್ ಹೇಳಿದ್ನಲ್ಲ ಪೂಜಾ ಅಂತ, ಅವ್ರ ಸಿಸ್ಟರ್ ಇದ್ದರು. ಅವ್ರ ಜೊತೆನೇ ಬಂದೆ ನಾನು ಜಾವಗಲ್ ತನಕ. ಅಲ್ಲಿಂದ ಬಸ್ಸಿಗೆ ಬಂದೆ. ಲೋಯಿಯವ್ರು ಪಿಕ್ ಮಾಡಿದ್ರು ಹಳೆಬೀಡಿಂದ. ಸೊ ಇದಂತೂ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ, ಸಖತ್ತು ಇಷ್ಟ ಆಯಿತು, ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೆಂಗೆ ಅನ್ನಿಸ್ತು ನಿಮಗೆ ಮೇಕಪ್ ವರ್ಕ್ ಅಂತ ತಿಳಿಸಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು.